ಹಲೋ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾಂಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು, ಅವ್ರ ಟ್ರೂ ಫೀಲಿಂಗ್ಸ್ ಏನಿರಬಹುದು ನಿಮ್ಮ ಬಗ್ಗೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಏನಿದೆ, ಇನ್ಟ್ಯೂಷನ್, ಹಾಗೆ ಇಂಟೆನ್ಷನ್, ಮತ್ತೊಂದು ಯೂನಿಯನ್, ಬಾಟಮ್ನಲ್ಲಿ ಸರೆಂಡರ್ ಬರ್ತಾ ಇದೆ. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದಾಗ ಏನೋ ಅವ್ರ ಮನಸ್ಸಲ್ಲಿ ಅನ್ನಿಸ್ತಾ ಇದೆ, ಈ ಒಂದು ರಿಲೇಶನ್ಶಿಪ್ಗೆ ಸರೆಂಡರ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ನೀವು ಅವರಿಂದ ಏನೋ ನಿರೀಕ್ಷೆ ಮಾಡ್ತಾ ಇರಬಹುದು, ಅಕ್ಸೆಪ್ಟೆನ್ಸ್ ಇರಬಹುದು ಅಥವಾ ಕಮಿಟ್ಮೆಂಟ್ ಇರಬಹುದು. ನಿಮಗೆ ಅವರು ಸರೆಂಡರ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಅವ್ರ ಇಂಟೆನ್ಷನ್ ಏನಿದೆ ಇಲ್ಲಿ ಅಂದಾಗ ಯೂನಿಯನ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಕೆಲವರು ದೂರ ಆಗಿರಬಹುದು, ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು. ಅವ್ರಿಗೆ ಮತ್ತೆ ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋ ಆಸೆ ಇದೆ, ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬೇಕು. ಮದುವೆ ಆಗಿರೋರಾದರೆ ಮತ್ತೆ ನಿಮ್ಮ ಜೊತೆ ಜೀವನ ಮಾಡಬೇಕು, ಹಾಗೆಲ್ಲ ಅವ್ರ ಭಾವನೆಗಳಿದೆ. ಮತ್ತೆ ಒಟ್ಟಿಗೆ ಸೇರ್ಕೋಬೇಕು ಅನ್ನೋದಿದೆ. ಮತ್ತೆ ಅವರು ನಿಮ್ಮನ್ನು ಭೇಟಿ ಮಾಡ್ಬೋದು ಅಥವಾ ಮಾತುಕತೆಗೆ ಬರಬಹುದು ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೋಣ. ಮುಂದೆ ಏನಿದೆ, ಯಾಕೆ ನಿಮ್ಮಿಂದ ದೂರ ಆಗಿದ್ದಾರೆ, ಅವರ ಭಾವನೆಗಳೇನಿದೆ. ಇಲ್ಲೊಂದು 3 ಆಫ್ ಪೆಂಟಕಲ್ಸ್ ಇದೆ, ಹಾಗೆ ಮೂನ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಲವರ್ಸ್ ಕಾರ್ಡ್ ಇದೆ, ಮತ್ತೊಂದು ಏಸ್ ಆಫ್ ಪೆಂಟಕಲ್ಸ್, ಹಾಗೆ 7 ಆಫ್ ವ್ಯಾಂಡ್ಸ್. ಇಲ್ಲಿ ಬಾಟಮ್ನಲ್ಲಿ 9 ಆಫ್ ಪೆಂಟಕಲ್ಸ್ ಇದೆ. ಇಲ್ಲಿ ಕೆಲವರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರಿ ಅನ್ಸುತ್ತೆ, ಅಥವಾ ಏನೋ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರಬಹುದು, ಏನೋ ನಿಮ್ಮಿಬ್ಬರು ಪರಿಚಯ ಆಗಿದೆ. ಇನ್ನು ಕೆಲವರು ಇಲ್ಲಿ ಮದುವೆ ಆಗಿದ್ದೀರಾ ಅಥವಾ ಮದುವೆ ಆಗಿರೋವಂಥವ್ರನ್ನ ನೀವು ಇಷ್ಟಪಡ್ತಾ ಇದ್ದೀರಾ. ಆದರೆ ಇಲ್ಲಿ 3ನೇ ವ್ಯಕ್ತಿ ಇದೆ. ಏನೋ ಪರಿಸ್ಥಿತಿಗಳಿರಬಹುದು ಅಥವಾ ಯಾರೋ ನಿಮ್ಮ ಲೈಫಲ್ಲಿ ಔಟ್ಸೈಡರ್ ಇದ್ದಾರೆ ಅನ್ನೋದು ಬರ್ತಾ ಇದೆ. ಏನೋ ನಿಮ್ಮ ಫ್ರೆಂಡ್ಶಿಪ್ನ ಮೆಸ್ಅಪ್ ಮಾಡಿರಬಹುದು, ಅವರಿಂದ ತೊಂದರೆ ಆಗಿದೆ ನಿಮಗೆ, ಅದರಿಂದ ಇಬ್ಬರೂ ದೂರ ಆಗಿರಬಹುದು ಕೆಲವರು. ಆದರೆ ನೀವು ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ನಿಮ್ಗೆ ಇಲ್ಲಿ ಏನು ನಡೀತಾ ಇದೆ, ಈ ರಿಲೇಶನ್ಶಿಪ್ನಲ್ಲಿ ಏನಿದೆ, ಯಾಕೆ ನಾವು ದೂರ ಆದ್ವಿ. ಅಷ್ಟೊಂದು ಪ್ರೀತಿಯಿಂದ ಇದ್ದವರು, ಅಷ್ಟೊಂದು ಪ್ರಾಮಿಸ್ ಮಾಡಿದವರು ಇದ್ದಕ್ಕಿದ್ದ ಹಾಗೆ ದೂರ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಅದು ನಿಮಗೆ ಬೇಜಾರಾಗ್ತಾ ಇದೆ. ಇಲ್ಲಿ ಕೆಲವರು ಯಾವುದೋ ಹಣದ ಪರಿಸ್ಥಿತಿಯಿಂದನೂ ದೂರ ಆಗಿರಬಹುದು. ಇಬ್ಬರಲ್ಲೂ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ನೀವು ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ, ಅವ್ರಿಗೂ ನಿಮ್ಮ ನೆನಪಾಗ್ತಾ ಇದೆ. ನಿಮಗೆ ಸರೆಂಡರ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ರ ಮನಸ್ಸಲ್ಲಿ ಮತ್ತೆ ಒಟ್ಟಿಗೆ ಜೀವನ ಮಾಡಬೇಕು, ಮತ್ತೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಪ್ರೇಯರ್ಸ್ ಮಾಡ್ಕೊಂಡಿರ್ಬಹುದು, ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೊಂಡಿರಬಹುದು, ಹಾಗೂ ಅನ್ನಿಸ್ತಾ ಇದೆ ಇಲ್ಲಿ. ಹಾಗೆ ಇಲ್ಲಿಂದ ಏನಿದೆ ಕೇಳೋಣ. 8 ಆಫ್ ವಿಂಟರ್ ಬರ್ತಾ ಇದೆ, ಮತ್ತೊಂದು 5 ಆಫ್ ವಿಂಟರ್, 9 ಆಫ್ ಸ್ಪ್ರಿಂಗ್, 6 ಆಫ್ ಸ್ಪ್ರಿಂಗ್, ಫೈನಲ್ ಕಾರ್ಡ್ ದಿ ಮೂನ್ ಬರ್ತಾ ಇದೆ. ಬಾಟಮ್ನಲ್ಲಿ ಪ್ರಿನ್ಸೆಸ್ ಆಫ್ ಸಮ್ಮರ್. ತುಂಬ ಸೆನ್ಸಿಟಿವ್ ಆಗಿದ್ದೀರಾ ನೀವು ಅನ್ನೋದು ಬರ್ತಾ ಇದೆ. ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ. ಹೌದು, ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಇದ್ದಕ್ಕಿದ್ದ ಹಾಗೆ ನನ್ನನ್ನು ಮರ್ತುಬಿಡು, ನಂಗೆ ಕಾಲ್ ಮಾಡಬೇಡ, ಮೆಸೇಜ್ ಮಾಡಬೇಡ ಅಂತ ಹೇಳಿದವರು ಹಿಂತಿರುಗಿ ನೋಡಿಲ್ಲ. ಇವೆಲ್ಲದರ ಮಧ್ಯೆ ಅವರಲ್ಲಿ ಒಂದು ಹೀಲಿಂಗ್ ಪ್ರೋಸೆಸ್ ನಡೆದಿದೆ. ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ, ಮತ್ತೆ ನಿಮ್ಮ ಜೊತೆ ಜೀವನ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಪ್ರೇಯರ್ಸ್ ಮಾಡ್ಕೊಂಡಿದ್ದಾರೆ, ಪ್ರಯತ್ನಗಳನ್ನೂ ಮಾಡಿದ್ದಾರೆ. ಇಬ್ರಿಗೂ ಫೇಸ್ ಟು ಫೇಸ್ ಏನೂ ಮಾತುಕತೆಗಳಾಗಿಲ್ದಿದ್ರು ಏನೋ ಪಾಲಿಟಿಕ್ಸ್ ಇದೆ, ಏನೋ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಇಬ್ಬರೂ ಒಂದು ಮೂನ್ ಎನರ್ಜಿನಲ್ಲಿದ್ದೀರಾ, ಅಂದರೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಮಾತಾಡಿಸ್ಬೇಕು ಅಂತಂದ್ರೂ ಮಾತಾಡೋಕ್ಕಾಗ್ತಾ ಇಲ್ಲ, ಭೇಟಿ ಮಾಡಬೇಕು ಅಂತಂದ್ರೂ ಮನಸ್ಸಿಲ್ಲ. ಯಾವುದೋ ಎನರ್ಜಿ ನಿಮ್ಮಿಬ್ಬರನ್ನು ತಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಈ ಮಧ್ಯೆ
ಅವರು ಯಾರನ್ನೋ ನಂಬ್ಕೊಂಡಿದ್ರು, ಯಾರ ಮಾತನ್ನೋ ತುಂಬ ಕೇಳ್ತಾ ಇದ್ರು ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಅಲ್ಲಿಂದ ಏನೋ ನಂಬಿಕೆ ದ್ರೋಹ ಆಗಿದೆ, ಅಲ್ಲಿಂದ ಏನೋ ಬೇಜಾರಾಗಿದೆ. ಈಗ ನಿಮ್ಮನ್ನ ದೂರ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ ಅವ್ರಿಗೆ. ಮುಂದೆ ನಿಮ್ಮನ್ನ ಭೇಟಿ ಮಾಡಬೇಕು ಅನ್ನೋದಿದೆ ಅವ್ರಿಗೆ. ನಿಮ್ಮ ಹತ್ರ ಎಲ್ಲನೂ ಹೇಳ್ಕೋಬೇಕು, ಅವ್ರ ಸೈಡ್ ಕ್ಲಿಯರ್ ಮಾಡ್ಕೋಬೇಕು. ಏನೋ ತಪ್ಪು ಮಾಡಿದ್ದೀನಿ, ಎಲ್ಲನೂ ಮರೆತು ಮುಂದೆ ಹೋಗೋಣ ಹಾಗೆ ಹೇಳ್ಬೋದು ಅನ್ನಿಸ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಯೂನಿವರ್ಸ್ ಕಾರ್ಡ್ಸ್ ಏನು ಹೇಳುತ್ತೆ? ಇಲ್ಲೊಂದು ಪ್ಲೇಫುಲ್ನೆಸ್ ಬರ್ತಾ ಇದೆ, ಮತ್ತೊಂದು ಸಿಜೋಫೋನಿಯಾ, ಕಂಡೀಷನಿಂಗ್, ಇಲ್ಲೊಂದು ಪೇಷನ್ಸ್, ಹಾಗೆ ಲೇಜಿನೆಸ್, ಬಾಟಮ್ನಲ್ಲಿ ಅವೇರ್ನೆಸ್ ಬರ್ತಾ ಇದೆ. ಅವ್ರು ನಿಮ್ಮನ್ನು ಮರ್ತಿಲ್ಲ, ನಿಮ್ಮ ಚಿತ್ರ ಅವ್ರ ಮನಸ್ಸಲ್ಲಿದೆ. ನಿಮ್ಮ ಮಾತುಕತೆ, ನಿಮ್ಮ ಸ್ವಭಾವ, ನಿಮ್ಮ ನಗುಮುಖ ಅವ್ರಿಗೆ ನೆನಪಾಗ್ತಾ ಇರುತ್ತೆ. ಈ ಫ್ರೆಂಡ್ಶಿಪ್ನಲ್ಲಿ ಶುರುವಿನಲ್ಲಿ ಸೀರಿಯಸ್ನೆಸ್ ಇರಲಿಲ್ಲ. ಆಗಾಗ ಇಬ್ರು ಸಿಟ್ಟು ಮಾಡ್ಕೋತಾ ಇದ್ರಿ, ಜಗಳಗಳಾಗ್ತಾ ಇತ್ತು. ಆದರೆ ಮತ್ತೆ ಸರಿ ಮಾಡ್ಕೋತಾ ಇದ್ರಿ ಅನ್ನೋದು ಬರ್ತಾ ಇದೆ. ಮತ್ತೆ ಎಲ್ಲ ಸರಿಯಾಗ್ತಾ ಇತ್ತು. ಹಾಗೆ ನಿಮ್ಗಿಲ್ಲಿ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಆದರೆ ಅದಕ್ಕೆ ಯಾವುದೋ ಪ್ರಯತ್ನಗಳನ್ನ ಮಾಡ್ತಾ ಇರಲಿಲ್ಲ, ಲೇಜಿನೆಸ್ ಇತ್ತು. ಅವ್ರು ನಿಮ್ಮ ಮೇಲೆ ಒಂದೊಂದ್ಸರಿ ಅತಿಯಾದ ಪ್ರೀತಿ ತೋರಿಸ್ತಾ ಇದ್ರು. ನಿಮ್ಮಿಂದ ದೂರ ಆದರೆ ತುಂಬ ದಿನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರಲಿಲ್ಲ, ಸರಿಯಾಗಿ ನಿಮಗೆ ಟೈಮ್ ಕೊಡ್ತಾ ಇರಲಿಲ್ಲ, ಕೇರ್ ಮಾಡ್ತಾ ಇರಲಿಲ್ಲ. ಇಷ್ಟೆಲ್ಲ ಆಗಿದ್ರು ನೀವು ಅವ್ರ ನೆನಪಲ್ಲಿದ್ರಿ, ಆಗಾಗ ನೆನಪಾಗ್ತಾ ಇದ್ರಿ. ಅಲ್ಲೊಂದು ಟ್ರೂ ಫೀಲಿಂಗ್ಸ್ ಇತ್ತು. ಯಾವುದೋ ಕೆಲಸಗಳ ಮಧ್ಯೆ, ಅವರ ಬಿಸ್ನೆಸ್ಗಳ ಮಧ್ಯೆ ಆಗಾಗ ನೆನಪಾಗ್ತಾ ಇದ್ರಿ. ಇದಕ್ಕೆ ಮತ್ತೆ ಏಂಜಲ್ಸ್ ಏನು ಹೇಳ್ತಾರೆ ಹೇಳೋಣ. ಮತ್ತೆ ನಿಮ್ಮ ಜೊತೆ ಒಟ್ಟಿಗೆ ಸೇರ್ಕೋಬೇಕು, ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು, ಯೂನಿಯನ್ ಬೇಕು ಅಂತ ಅನ್ನಿಸ್ತಾ ಇದೆ ಅವರಿಗೆ. ಇಲ್ಲೊಂದು ಪ್ಯೂರಿಟಿ, ಮತ್ತೊಂದು ನೇಚರ್, ಹಾಗೆ ರಿಫ್ಲೆಕ್ಷನ್, ಮತ್ತೊಂದು ಲಿಸ್ನಿಂಗ್, ಫೈನಲ್ ಆಗಿ ಪ್ಲೇಫುಲ್ನೆಸ್ ನೋಡಿ ನಿಮಗೆ ಎರಡೆರಡು ಸರಿ ಬರ್ತಾ ಇದೆ. ಸ್ಟ್ರೆಂತ್, ನಿಮ್ಮ ಈ ರಿಲೇಶನ್ಶಿಪ್ಪು ತುಂಬ ಸ್ಟ್ರಾಂಗ್ ಆಗಿದೆ. ಅಲ್ಲೊಂದು ಟ್ರೂ ಫೀಲಿಂಗ್ಸ್ ಇದೆ, ಪ್ಯೂರಿಟಿ ಇದೆ. ಇಲ್ಲಿ ಇಂಟ್ಯೂಷನ್ ಬಂದಿದೆ, ಹಾಗೆ ಲಿಸ್ನಿಂಗ್ ಇದೆ. ಅವ್ರ ಮನಸ್ಸು ಏನೋ ಹೇಳ್ತಾ ಇದೆ, ಅದ್ರ ಕಡೆ ಗಮನ ಇದೆ ಅವ್ರಿಗೆ. ಮತ್ತೆ ನಿಮ್ಮನ್ನ ಮಾತಾಡಿಸ್ಬೇಕು ಅನ್ನೋದಿದೆ. ಹಿಂದೆ ನಿಮಗೆ ಸರಿಯಾಗಿ ಟೈಮ್ ಕೊಡ್ತಾ ಇರಲಿಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು. ಅಲ್ಲೊಂದು ಪ್ಲೇಫುಲ್ನೆಸ್ ಇತ್ತು. ನಿಮ್ಮ ಜೊತೆ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾ ಇದ್ರು. ಹಾಗಾಗಿ ನಿಮ್ಮನ್ನ ಕಣ್ತಪ್ಸಿರೋದುಂಟು, ಸುಳ್ಳು ಹೇಳಿರೋದುಂಟು. ಆದರೆ ಈಗ ನಿಜವಾಗಿ ನಿಮ್ಮ ನೆನಪಾಗ್ತಾ ಇದೆ. ಇಲ್ಲೊಂದು ಟ್ರೂ ಫೀಲಿಂಗ್ಸ್ ಇದೆ, ರಿಫ್ಲೆಕ್ಷನ್. ಅವ್ರು ಮಾಡಿದ ತಪ್ಪಿನ ಅರಿವಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಈಗ ಮತ್ತೆ ಸರೆಂಡರ್ ಆಗಬೇಕು ನಿಮಗೆ ಅಂತ ಅನ್ಕೊಂಡಿದ್ದಾರೆ. ಇಲ್ಲೊಂದು ಯೂನಿಯನ್ ಬೇಕು ಹಾಗನ್ನಿಸ್ತಾ ಇದೆ ಅವ್ರ ಮನಸ್ಸು. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.